ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಚಾಮರಾಜನಗರದಲ್ಲಿಂದು ಚಿಂತನಾ ಮಂಥನ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮಂಜುನಾಥ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪನಿರ್ದೇಶಕ ಎಜಿ ಬಸವಣ್ಣ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಸಿದ್ದಲಿಂಗಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇದೇ ವೇಳೆ ಕರ್ನಾಟಕ ಪಬ್ಲಿಕ್ ಶಾಲೆ ಹಾಗೂ ಎಪಿಎಂಸಿ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ಪರಿಸರ ಜಾಗೃತಿಯ ಘೋಷಣೆಗಳನ್ನು ಕೂಗಿ ಅರಿವು ಮೂಡಿಸಲಾಯಿತು. ಬಳಿಕ ಕುರುಬೂರು ಶಾಂತಕುಮಾರ್, ರೈತರು ಯಾವುದೇ ರಾಸಾಯನಿಕಗಳ ಮೊರೆ ಹೋಗದೆ ತಮ್ಮ ಜಮೀನುಗಳಿಗೆ ಕೇವಲ ಕೆರೆಗಳ ಹೂಳಿನಿಂದಲೇ ಗೊಬ್ಬರ ನೀಡುವ ಮೂಲಕ ಪರಿಸರ ಸಂರಕ್ಷಣೆಗೆ ಮುಂದಾಗಬೇಕು. ಮುಂದಿನ ಪೀಳಿಗೆಗೂ ಸಹ ಉತ್ತಮ ಪರಿಸರವನ್ನು ನೀಡುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಹೇಳಿದರು. ಪರಿಸರ ಮುಂದೆ ನಮ್ಮ ಮಕ್ಕಳಿಗೆ ನಾವೇನು ಕುಡಿಯೋ ಕೊಡೋದು ಬೇಡ, ಶ್ರೀಮಂತರು ಮಾಡೋದು ಬೇಡ, ಮನೆ ಕಟ್ಕೊಳ್ಳೋದು ಬೇಡ, ಆದ್ರೆ ಅವರಿಗೆ ಒಳ್ಳೆ ಪರಿಸರವನ್ನ, ಒಳ್ಳೆ ಗಾಳಿಯನ್ನ ಕೊಡುವಂತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ನಾವು ಹೋದ್ರೆ ಅದೇ ನಾವು ಕೊಡ್ತಕ್ಕಂಥ ಕೊಡುಗೆ ಸಮಾಜಕ್ಕೆ. ಮಂಜುನಾಥ್, ಕಳೆದ 20 ವರ್ಷಗಳಲ್ಲಿ ಅತಿ ಹೆಚ್ಚು ಪರಿಸರ ಮಾಲಿನ್ಯವಾಗುತ್ತಿದ್ದು, ಇದರ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಒಂದೇ ಒಂದು ಕಾರಣ ನಮ್ಮ ಜಿಲ್ಲೆಯಲ್ಲೇ ನಡೆಸ್ಬಿಟ್ಟು ಇಡೀ ಸ್ಟೇಟ್ ಅಲ್ಲಿ ನಮ್ಮ ಜಿಲ್ಲೆ ಹೈಲೈಟ್ ಆಯ್ತು, ಆಕ್ಸಿಜನ್ ಸಿಗ್ತಾ ಚಾಮರಾಜನಗರದಲ್ಲಿ ಅಂತ ಹೇಳ್ಬಿಟ್ಟು. ಸಿದ್ದಲಿಂಗಸ್ವಾಮಿ, ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದ್ದು, ಆರೋಗ್ಯಕರ ಜೀವನಕ್ಕೆ ಪರಿಸರ ಉಳಿಸುವುದು ಅತ್ಯವಶ್ಯಕ. ಚಾಮರಾಜನಗರ ಜಿಲ್ಲೆಯು ದೇಶದಲ್ಲಿಯೇ ಶುದ್ಧ ಗಾಳಿ ದೊರೆಯುವ ನಗರಗಳಲ್ಲಿ 4ನೇ ಸ್ಥಾನದಲ್ಲಿರುವುದು ಶ್ಲಾಘನೀಯ ವಿಚಾರವಾಗಿದೆ ಎಂದರು. ಮತ್ತು ಬಂಡೀಪುರ ಮತ್ತು ಮಲೆ ಪರಿಸರವನ್ನು ದಟ್ಟವಾದ ಅರಣ್ಯ ಪ್ರದೇಶವನ್ನು ಹೊಂದಿದೆ.